ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕದ ಪ್ರಮುಖ ಪ್ರಶ್ನೆ ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಕೆಬಿಕೆ ರನ್ಸ್ ಫ್ಲೀಟ್ ಆಫ್ ಬಸಸ್ ಇನ್ ಬಿಟ್ವೀನ್ 2 ಟೌನ್ಸ್ ಇಸ್ ಆಸ್ ಬಿಲೋಸ್. ಸೊ 2 ಟೌನ್ ನಡುವೆ ಅಡ್ಡಾಡುವಂತ ಬಸ್ಸಿನ ಡೀಟೇಲ್ಸ್ ನಮ್ಗೆ ಕೊಟ್ಟಿದ್ದಾರೆ. ಮೊದಲೇದು ನಂಬರ್ ಆಫ್ ಬಸ್ಸಸ್ ಅಂತ ಕೊಟ್ಟು 20 and 10 ಅಂತ ಕೊಟ್ಟಿದ್ದಾರೆ. ಸೊ ಈ 20 and 10 ಏನಿದೆ ನಂಬರ್ ಆಫ್ ಬಸ್ಸಸ್, ಇದು ಬೇರೆ ಬೇರೆ 2 ರೀತಿ ಬಸ್. ಒಂದ್ರ 60 ಕೆಪಾಸಿಟಿ ಇದೆ, ಒಂದ್ರದ್ದು 40 ಸೀಟಿಂಗ್ ಕೆಪಾಸಿಟಿ ಇದೆ. So each buses make 5 round trip in a day covering distance of 10 kilometers. Each way on an average buses are full onward journey. So ಹೋಗುವಾಗ ಫುಲ್ ಇರುತ್ತಂತೆ, ರಿಟರ್ನ್ ಬರುವಾಗ 75% ಅಷ್ಟೇ ಫಿಲ್ ಆಗಿರುತ್ತಂತೆ ಬಸ್. ಮತ್ತು 25 ದಿನದ ಕ್ಯಾಲ್ಕುಲೇಷನ್, 1 ಮಂತ್ ಗೆ 25 ದಿನ ಅಷ್ಟೇ ಬಸ್ ರನ್ ಆಗುತ್ತೆ. ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. 10 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಂತ ಕೊಟ್ಟು ಪ್ಯಾಸೆಂಜರ್ ಕಿಲೋಮೀಟರ್ಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡುವಾಗ ಏನಿರುತ್ತೆ, ಆನ್ವರ್ಡ್ ರಿಟರ್ನ್ ಜಾಯಿಂಟ್ ಆಗಿ ಒಮ್ಮೆ ಕ್ಯಾಲ್ಕುಲೇಷನ್ ಮಾಡಬೇಕು, ಸಪರೇಟ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋದಿರುತ್ತೆ. ಸೊ ಯಾವಾಗ ಆನ್ವರ್ಡ್ ರಿಟರ್ನ್ ಕೆಪಾಸಿಟಿ ಫುಲ್ ಆಗಿರೋದು ಡಿಫರೆನ್ಸ್ ಇದ್ರೆ, ಅಂದ್ರೆ ಇಲ್ಲೇನಿದೆ ಆನ್ವರ್ಡ್ ಜರ್ನಿಗೆ ಫುಲ್ ಆಗಿದೆ, ಫುಲ್ ಆನ್ ಆನ್ವರ್ಡ್ ಜರ್ನಿ ಅಂತ ಇದೆ. ಆದ್ರೆ ರಿಟರ್ನ್ ಬರುವಾಗ 75% ರಿಟರ್ನ್ ಟ್ರಿಪ್ ಅಂತ ಇದೆ. ಸೊ ಈ ರೀತಿಯಾಗಿ ಆನ್ವರ್ಡ್ ಮತ್ತು ರಿಟರ್ನ್ ಗೆ ಬೇರೆ ಬೇರೆ ಇದ್ದಾಗ ನಾವು ಕ್ಯಾಲ್ಕುಲೇಷನ್ 2 ಟೈಮ್ ಮಾಡಬೇಕು. ಆನ್ವರ್ಡ್ ಬೇರೆ, ರಿಟರ್ನ್ ಬೇರೆ. ಯಾವಾಗ ಆನ್ವರ್ಡ್ ರಿಟರ್ನ್ ಬೇರೆ ಬೇರೆ ಇರಲ್ಲ, ಒಂದೇ ಪರ್ಸೆಂಟೇಜ್ ಒಂದೇ ರೀತಿ ಕ್ವಶನ್ ಕೊಟ್ಟಿರ್ತಾರೆ, ಅವಾಗ 1 ಟೈಮ್ ಅಷ್ಟೇ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈಗ ಫಸ್ಟ್ ಹೆಡಿಂಗ್ ಬರೋಣ, ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್. ಅದರಲ್ಲಿ ಫಾರ್ಮುಲಾ ಬರೋಣ. ಫಾರ್ಮುಲಾಗೆ ಮಾರ್ಕ್ಸ್ ಇರುತ್ತೆ 2 ಮಾರ್ಕ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಡೇಸ್ ಇಂಟು ಕೆಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಕೆಪಾಸಿಟಿ, ಅಂದ್ರೆ ಆಕ್ಯುಪೈ ಆಗಿರೋದು. ಸೊ ಇಷ್ಟು ಬರ್ಕೊಂಡು ಇದನ್ನ ಆನ್ವರ್ಡ್ ರಿಟರ್ನ್ 2 ಟೈಮ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತೆ ಒಂದು ಬಸ್ ಅಲ್ಲ, 2 ರೀತಿ ಬಸ್ಗಳಿದೆ. ಸೊ ಪ್ರತಿಯೊಂದರಲ್ಲೂ ಆನ್ವರ್ಡ್ ನಲ್ಲಿ 2, ರಿಟರ್ನ್ ಅಲ್ಲಿ 2, ಟೋಟಲ್ 4 ಕ್ಯಾಲ್ಕುಲೇಷನ್ ನಾವು ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಏನ್ ಬೇಕು ನಮ್ಗೆ, ನಂಬರ್ ಆಫ್ ಬಸಸ್ ಬೇಕು. ಎಷ್ಟಿದೆ ನಂಬರ್ ಆಫ್ ಬಸಸ್? 1ನೇದು 20, 2ನೇದು 10, 2ನೇದು ಏನ್ ಬೇಕು? ಟ್ರಿಪ್ಸ್. ಸೊ ಇಲ್ಲೇ ನೀವು ತಪ್ಪು ಮಾಡೋದು, ಟ್ರಿಪ್ಸ್ ಮೇನು. ಇಲ್ಲಿ ನೋಡಿ ಕ್ವಶನ್ ಅಲ್ಲಿ 5 ರೌಂಡ್ ಟ್ರಿಪ್ ಅಂತ ಇದೆ. ಮೊದಲು ಟೋಟಲ್ ಟ್ರಿಪ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲಿ ಕ್ವಶನ್ ಅಲ್ಲಿ 5 ಟ್ರಿಪ್ಸ್ ಅಂತ ಅಷ್ಟೇ ಬಂದಿದ್ರೆ ಡೈರೆಕ್ಟ್ ಆಗಿ 5 ಆನ್ಸರ್. 5 ರೌಂಡ್ ಟ್ರಿಪ್ ಅಂತ ಬಂದ್ರೆ ಡಬಲ್. 5 ರೌಂಡ್ ಟ್ರಿಪ್ ಮೀನ್ಸ್ 10 ಟ್ರಿಪ್ಸ್. 5 into 2 ಅಂದ್ರೆ ಡಬಲ್, ಹೋಗ್ತಾ ಬರ್ತಾ. ಸೊ 10 ಟ್ರಿಪ್ಸ್ ಆಗುತ್ತೆ. ಇದಾದ್ಮೇಲೆ ನೀವು ಎಷ್ಟು ಟ್ರಿಪ್ಸ್ ಅನ್ನು ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ, ಎಷ್ಟಾಯ್ತು? 10 ಟ್ರಿಪ್ಸ್ ಆಯ್ತು. ಹೇಗ್ ಬಂತು? 5 ರೌಂಡ್ ಟ್ರಿಪ್ ಬರೋದಕ್ಕೆ ಇಂಟು 2 10 ಆಯ್ತು. ಒಂದ್ ವೇಳೆ ಬರೀ ಟ್ರಿಪ್ ಇದ್ರೆ 5 ಟ್ರಿಪ್ಸ್ ಅಷ್ಟೇ ಕ್ಯಾಲ್ಕುಲೇಷನ್ ತೋರ್ತಿದ್ವಿ. ಇನ್ನೊಂದೇನ್ ನೋಡ್ಕೋಬೇಕಂದ್ರೆ, ನೀವೇನಾದ್ರೂ ಆನ್ವರ್ಡ್ ರಿಟರ್ನ್ ಬೇರೆ ಬೇರೆ ಬಿಡಿಸ್ತಾ ಇದ್ರೆ, ಇದ್ರಲ್ಲಿ ಬಿಡಿಸ್ತಾ ಇದೀವಿ ಆನ್ವರ್ಡ್ ಫುಲ್ ಇದೆ, ರಿಟರ್ನ್ 75% ಅಷ್ಟೇ ಫಿಲ್ ಆಗಿದೆ. ಸೊ ನಾವು ಡಬಲ್ ಟೈಮ್ ಬಿಡಿಸ್ತಾ ಇರೋದ್ರಿಂದ, ಆನ್ವರ್ಡ್ ಬೇರೆ ರಿಟರ್ನ್ ಬೇರೆ ಬಿಡಿಸ್ತಾ ಇರೋದ್ರಿಂದ ಟ್ರಿಪ್ ನ ನೀವು 2 ಭಾಗ ಮಾಡಬೇಕು. ನಾ ಈಗ ಟೋಟಲ್ ಮಾಡಿರೋ ಟ್ರಿಪ್ ಎಷ್ಟು? 5 ರೌಂಡ್ ಟ್ರಿಪ್ ಇರೋದಕ್ಕೆ 10 ಟ್ರಿಪ್ಸ್ ಅಂತ ಕನ್ಸಿಡರ್ ಮಾಡಿ ಹಾಫ್ ಮಾಡ್ಕೋತೀನಿ. 5 ಆನ್ವರ್ಡ್ ಗೆ, 5 ರಿಟರ್ನ್ ತಗೋತೀನಿ. ಒಂದ್ ವೇಳೆ ಇಲ್ಲಿ ಬರೀ 5 ಟ್ರಿಪ್ಸ್ ರೌಂಡ್ ಅನ್ನೋ ಶಬ್ದ ಇದ್ದಿದ್ದಿಲ್ಲ ಅಂದ್ರೆ ಟೋಟಲ್ ಟ್ರಿಪ್ ಎಷ್ಟು? ಬರೀ 5 ರೌಂಡ್ ಇದ್ದಿದ್ದಿಲ್ಲ ಅಂದ್ರೆ ಬರೀ ಅವ್ರು ಕೊಟ್ಟಿರೋ ನಂಬರ್ 5 ಇದೆ, 5ನೇ ಆನ್ಸರ್ ಆಗಿ ತಗೋತಿದ್ವಿ. ಅದನ್ನ ಹಾಫ್ ಮಾಡ್ಬೇಕು, 2.5 2.5 ಅಂತ ತಗೋಬೇಕು ಆನ್ವರ್ಡ್ ಗೆ, ರಿಟರ್ನ್ ಗೆ. ಇದು ರೂಲ್ಸ್. ಇನ್ನು ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಡಿಸ್ಟೆನ್ಸ್. ಎಲ್ಲದಕ್ಕೂ ಸೇಮ್ ತಗೋತೀವಿ, 10 ಕಿಲೋಮೀಟರ್ಸ್. ಡೇಸ್ ಸೇಮ್ ಇರುತ್ತೆ, 25 ಡೇಸ್. ಕೆಪಾಸಿಟಿ ಒಂದ್ರದ್ದು 60 ಇದೆ, ಒಂದ್ರದ್ದು 40 ಬಸ್ ಪ್ಯಾಸೆಂಜರ್ ಇದೆ. ಪರ್ಸೆಂಟೇಜ್ ಹೋಗುವಾಗ ಫುಲ್ ಅಂತ ಹೇಳಿದ್ದಾರೆ 100%. ಸೊ ಫುಲ್ ಆನ್ ಆನ್ವರ್ಡ್ 100%, ಇದು 75%. ಸೊ ಅದನ್ನ ಬರ್ಕೊಂಡಾಗ 20 ಬಸ್, 5 ಟ್ರಿಪ್, 10 ಕಿಲೋಮೀಟರ್ ಡಿಸ್ಟೆನ್ಸ್, 25 ಡೇಸ್, 60 ಪ್ಯಾಸೆಂಜರ್ ಬಸ್, ಅದು 100% ಫುಲ್ ಆಗಿದೆ. ರಿಟರ್ನ್ ಇನ್ನೊಂದು ಬಸ್ ಇದೆಯಲ್ಲ ಅದ್ರದ್ದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ಹಾಗೇನೆ ರಿಟರ್ನ್ ನ ಕ್ಯಾಲ್ಕುಲೇಷನ್ ಮಾಡುವಾಗ ಸೇಮ್ ಎಲ್ಲ, ಆದ್ರೆ ಪರ್ಸೆಂಟೇಜ್ 100 ಇದ್ದಲ್ಲಿ 75 ಫಿಲ್ ಆಗಿರೋದ್ರಿಂದ 75 ತಗೊಂಡ್ವಿ. ಸೊ ಓವರ್ ಆಲ್ ಇಷ್ಟೊಂದು ಟೋಟಲ್ ಮಾಡ್ಕೊಂಡಾಗ 35 ಲ್ಯಾಕ್ ಇದೆ. ಇದನ್ನ ಪ್ಯಾಸೆಂಜರ್ ಪರ್ ಕಿಲೋಮೀಟರ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನೀವು ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡಬೇಕು. ಎಲ್ಲ ಅವರೇ ಕೊಟ್ಟಿರ್ತಾರೆ. ಟ್ರಿಪ್ ನಲ್ಲಿ ಕನ್ಫ್ಯೂಷನ್ ಇಟ್ಟಿರ್ತಾರೆ. ಸೊ ಟ್ರಿಪ್ ಅಂದ್ರೆ ಅವ್ರು ಕೊಟ್ಟ ನಂಬರೇ ತಗೋದು, ರೌಂಡ್ ಟ್ರಿಪ್ ಅಂದ್ರೆ ಅವ್ರು ಕೊಟ್ಟ ನಂಬರ್ ಡಬಲ್ ಮಾಡ್ಕೋದು. ಟೋಟಲ್ ಮೊದಲು ಈ ರೀತಿಯಾಗಿ ಡಿಸೈಡ್ ಮಾಡ್ಬಿಟ್ಟು, ಅದೇನಾದ್ರೂ ನೀವು ಆನ್ವರ್ಡ್ ರಿಟರ್ನ್ ಸಪರೇಟ್ ಬಿಡ್ಸಾತಿಲ್ಲ ಅಂದ್ರೆ ಟೋಟಲ್ ಬಂದಿರೋದೇ ನಂಬರ್ ಡೈರೆಕ್ಟ್ ಆಗಿ ತಗೊಂಡ್ಬಿಡೋದು. ಒಂದ್ ವೇಳೆ ಆನ್ವರ್ಡ್ ರಿಟರ್ನ್ ಬಿಡ್ಸಾತಿದ್ರಂದ್ರೆ ನೀವು ಕಂಡು ಹಿಡಿದಿರುವಂತ ಟೋಟಲ್ ನಂಬರ್ ಏನಿದೆ ಅದನ್ನ 2 ಭಾಗ ಮಾಡಿ, ಆನ್ವರ್ಡ್ ಬೇರೆ, ರಿಟರ್ನ್ ಬೇರೆ, ಹಾಫ್ ಮಾಡಿ ತಗೋಬೇಕು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.